ಭೀಮಾ ತೀರ ಎಂದು ಪ್ರಖ್ಯಾತಿಯಾಗಿರುವ ವಿಜಯಪುರ ಜಿಲ್ಲೆಯಲ್ಲಿ ಸಿನಿಮಾ ರೀತಿಯಲ್ಲಿ ದಿನಾಂಕ 2/2/2026 ಅಂತಂತೇಳಿ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಪ್ರಭು ರತ್ನಾಕರ್ ಅನ್ನುವಂಥ ವ್ಯಕ್ತಿ ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ 24/1/2026 ಬೆಳಗ್ಗೆ 8 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ. ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತೇಳಿ ಹೋದವರು ಬಂದಿಲ್ಲ ಅಂತಂಥೇಳಿ ಫೆಬ್ರವರಿ 2ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲುಕೊಂಡು ದೇವರಿಪ್ಪರಿಗೆ ಪೊಲೀಸ್ನವರು ಪತ್ತೆ ಮಾಡೋ ಒಂದು ಕಾರ್ಯವನ್ನು ಕೈಗೊಂಡಿರ್ತಾರೆ. ದಿನಾಂಕ 13/2/2026 ಅಂದರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದ ಸುಮಾರು ಒಂದು 11 ದಿನಕ್ಕೆ 13/2/2026 ಈ ಸರೋಜಿನಿಯವರ ತಂದೆ ಅಂದರೆ ಸರೋಜಿನಿಯವರ ತಾಯಿ ಕಮಲವ್ವ ಅವರ ಗಂಡನಾದಂಥ ಮಲ್ಲಪ್ಪ ಅವರ ಸಾವು ಆಗುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವು ಆದಮೇಲೆ ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ, ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ, ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂಥ ಒಂದು ಅವರಿಗೆ ಬಲವಾದಂಥ ಡೌಟು ಕಾಡುತ್ತೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಸಮಸ್ಯೆಗಳಿದ್ದು ಹೆಂಡತಿ ಜಗಳ ಮಾಡಿ ಹೋಗಿದ್ರೂ ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರಬೇಕಾಗಿತ್ತು ಮಗಳು ಅನ್ನೋವಂಥ ಒಂದು ವಿಚಾರ ಅವರಿಗೆ ಬಲವಾಗಿ ಕಾಡುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇ ಸಂಶಯ ವ್ಯಕ್ತಪಡಿಸ್ತಾರೆ. ಸೊ ತದನಂತರ ಪೊಲೀಸ್ನವರು ಗಂಡನನ್ನು ತಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಈ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಇವನು ಹಲವಾರು ಜನರ ಹತ್ತಿರ ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ. ಈ ಸಾಲವನ್ನು ಯಾರ ಹೆಸರಲ್ಲಿ ಮಾಡಿದ್ದಾನೆ ಅಂತಂತಂದರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದಾನೆ. ಹೆಂಡತಿ ಅಂತ ಸರೋಜಿನಿ ಅನ್ನೋರ ಹೆಸರಲ್ಲಿ ಈ ಸಾಲ ಮಾಡಿದವರಿಗೆ ಚೆಕ್ಗಳನ್ನು ಬ್ಲ್ಯಾಂಕ್ ಚೆಕ್ಗಳನ್ನು ಕೊಟ್ಟಿದ್ದಾನೆ. ಅವು ಚೆಕ್ ಬೌನ್ಸ್ ಕೇಸ್ಗಳನ್ನು ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಚೆಕ್ ಬೌನ್ಸ್ ಕೇಸಾಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ 23ನೇ ತಾರೀಕು ದಿನಾಂಕ 23/1/2026 ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರುತ್ತೆ. ಹೆಂಡತಿ ಮೇಲೆ ಸಾಲ ಮಾಡಿದವನು ನೀನಂತ ಗಂಡಸು ಅಂತ ಕೇಸ್ ಯಾವುದೂ ಇಲ್ಲ. ಈ ಗಂಡನ ಮೇಲೆ ಯಾವುದೂ ಕ್ರಿಮಿನಲ್ ಕೇಸ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಹೌದು ವೀಕ್ಷಕರೇ, ಪತ್ನಿಯನ್ನು ಕೊಂದ ಪಾಪಿ ಪತಿ ಇದು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಮೈಜುಮ್ ಎನ್ನುವ ಘಟನೆ ನಡೆದಿದೆ. ಗಂಡನೋರ್ವ ಪತ್ನಿಯ ಬರ್ಬರ ಹತ್ಯೆಗೈದು 24 ದಿನಗಳ ಕಾಲ ನಂತರ ಬೆಳಕಿಗೆ ಬಂದಿದೆ. ಹತ್ಯೆಯಾದ ಪತ್ನಿ ಹೆಸರು ಸರೋಜಿನಿ ರತ್ನಾಕರ್, 45 ವರ್ಷದ ಮಹಿಳೆ. ಮತ್ತು ಇತನೇ ನೋಡಿ ಭೂಪ ಹೆಂಡತಿಯನ್ನು ಕೊಂದು ಮನೆಯಲ್ಲಿ ಹುತು ಹಾಕಿದ ಪ್ರಭು ರತ್ನಾಕರ್, 46 ವರ್ಷದ ಭೂಪ. ಹತ್ಯೆ ಮಾಡಿದ ಆರೋಪಿ ಪತ್ನಿ ಸರೋಜಿನಿ ಹೆಸರಲ್ಲಿ ಪ್ರಭು ರತ್ನಾಕರ್ ಸಾಲ ಮಾಡಿದ್ದ. ಸಾಲದ ವಿಷಯವಾಗಿ ಇಬ್ಬರ ಮಧ್ಯೆ ಆಗಾಗ ಜಗಳ ನಡೆಯುತ್ತಿತ್ತು. ಕಳೆದ ಜನವರಿ 23ರಂದು ರಾತ್ರಿ ಇಬ್ಬರ ಮಧ್ಯೆ ಜಗಳ ಆಗಿತ್ತು ಎಂದು ಪೊಲೀಸರಿಂದ ಮಾಹಿತಿ ಲಭ್ಯವಾಗಿದೆ. ಈ ಘಟನೆ ಜನವರಿ 24ರಂದು ಪತ್ನಿ ಸರೋಜಿನಿ ತಲೆಗೆ ಹಾರಿಯಿಂದ ಪತಿ ಹೊಡೆದಿದ್ದಾನೆ. ನಂತರ ಮನೆಯಲ್ಲೇ ಶವವನ್ನು ಭೂಪ ಪತಿ ಪ್ರಭು ಹೂತು ಹಾಕಿದ್ದಾನೆ. ಸದ್ಯ ಶವ ಹೊರತೆಗೆದು ದೇವರ ಹಿಪ್ಪರಗಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಸರೋಜಿನಿ ತಾಯಿ ಕಮಲವ್ವ ಅಡಿಯ ಪ್ರಭು ಮೇಲೆ ದೂರು ದಾಖಲು ಮಾಡಿದ್ದಾರೆ. ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.